ನಮಸ್ಕಾರ ವೀಕ್ಷಕರೇ. ನಮ್ಮ ಲೈಫ್ ಯಾವ ತರ ಆಗೋಗಿದೆ ಅನ್ನೋದನ್ನ ಒಂದು 10 ಪೋಸ್ಟ್ರಲ್ಲಿ ಇವರು ತಿಳಿಸ್ತಾರೆ. ಕೆಲವೊಬ್ರು ವ್ಯಸನಿಗಳಾಗಿ ಬದುಕ್ತಾ ಇದ್ದೀವಿ. ಮೊದಲು ವ್ಯಸನ ಅನ್ನೋದಿತ್ತು ಅಂದ್ರೆ ನಮ್ಗೆ ಅದಿಲ್ಲ ಅಂದ್ರೆ ಬದುಕೋದಕ್ಕೆ ಆಗೋದೇ ಇಲ್ಲ. ವಯಸ್ಸಾದವ್ರ ಅಜ್ಜಿ ತಾತ ಇವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಎಲೆ ಅಡಿಕೆ ಇರಬೇಕಾಗಿತ್ತು, ಇಲ್ಲ ಸಂಜೆ ಹೊತ್ತು ಒಂಚೂರು ಎಣ್ಣೆ ಬಿಟ್ಕೋಬೇಕಾಗಿತ್ತು, ಆವಾಗ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇತ್ತು. ಆ ತರ ವ್ಯಸನ ಅನ್ನೋದು ಅವ್ರಿಗಿತ್ತು. ಇನ್ನು ಎಷ್ಟು ಜನಕ್ಕೆ ತಂಬಾಕು ಹಾಕೊಳ್ಳೋದು, ಅಡಿಕೆ ಅಗಿಯೋದು, ಈ ತರದ್ದೆಲ್ಲ ಇತ್ತು. ಈಗ ಅದನ್ನೆಲ್ಲ ಮೀರಿದಂತ ಒಂದು ದೊಡ್ಡ ವ್ಯಸನ ಕಾಣಿಸ್ಕೊಂಡಿದೆ. ಅದನ್ನೇ ನಾನು ತೋರಿಸ್ತಾ ಇರೋದು. ಕೆಲವೊಬ್ರು ಡ್ರಗ್ಸ್ ತಗೊಂಡು ಎಷ್ಟು ಜನ ಹಾಳಾಗಿ ಹೋಗಿದ್ದಾರೆ. ಅದಕ್ಕಿಂತ ತುಂಬಾ ಜನರನ್ನ ಹಾಳು ಮಾಡುವಂಥದ್ದು ಇದು ಅಂತಾನೆ ಇವಾಗ ಟೆಕ್ನಿಕಲಿ WHO ಇಂದ ಹಿಡಿದು ಎಲ್ಲಾ ಡಾಕ್ಟರ್ಗಳು ನ್ಯಾಷನಲ್ ವೈಸ್ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಕೊನೆಗೆ ಜನ ವ್ಯಸನಿಗಳಿಂದ ಸಾಯ್ತಾರೆ ಅಂದ್ರೆ ಯಾವ ವ್ಯಸನ ಅಂದ್ರೆ ಇದೇ ವ್ಯಸನ. ಏನ ವ್ಯಸನ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ, ಮೊಬೈಲ್ ಇಲ್ಲದೆ ಜನಕ್ಕೆ ಬದುಕೋದಕ್ಕೆ ಆಗ್ತಾನೆ ಇಲ್ಲ. ದಿನದಲ್ಲಿ ಮಿನಿಮಮ್ 9 ಅವರ್ 10 ಅವರ್ ಮೊಬೈಲ್ ಯೂಸ್ ಮಾಡೋರು ಇದ್ದಾರೆ. ಎಂತ ಟೈಮ್ ಆದ್ರೂ ಆಗಿರ್ಲಿ, ಎಲ್ಲಾದ್ರೂ ಹೋಗಿರ್ಲಿ, ಮಿನಿಮಮ್ ಒಂದ್ 10 ನಿಮಿಷನಾದ್ರೂ ಮೊಬೈಲ್ ನೋಡ್ಲೇಬೇಕು, ಕೈಯಲ್ಲಿ ಮೊಬೈಲ್ ಇರ್ಲೇಬೇಕು. ಅದೆಂತ ಟೈಮ್ ಆಗಿದ್ರು ಇಲ್ಲ ಅಂದ್ರೆ ಮನುಷ್ಯನಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ರಿಪೋರ್ಟ್ಗಳು ಹೇಳ್ತಾ ಇದಾವೆ. ನಾವಲ್ಲ, ಒಂದೊಂದು ಪೋಸ್ಟ್ಗಳನ್ನ ತೋರಿಸ್ತಾ ಹೋಗ್ತಾರೆ ನೋಡಿ. ನಾವು ಯಾವ ಮಟ್ಟಕ್ಕೆ ಮೊಬೈಲ್ ಅಲ್ಲಿ ಮುಳುಗಿದೀವಿ ಅಂದ್ರೆ ನಮ್ ಸುತ್ತಮುತ್ತ ಏನಾಗ್ತಾ ಇದೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ಬದಲಾವಣೆ ಆಗ್ತಾ ಇದೆ, ಇಲ್ಲ ಯಾರೋ ಸತ್ತಿದಾನೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಮೊಬೈಲ್ಸ್ ಅಲ್ಲಿ ಬ್ಯುಸಿ ಆಗಿದ್ದೀವಿ. ನಮ್ಮ ವ್ಯೂಸ್ ಚೆನ್ನಾಗಿ ಓಡಬೇಕು, ನಮ್ಮ ಲೈಕ್ಸ್ ಚೆನ್ನಾಗಿ ಓಡಬೇಕು, ನಾವು ವಿಡಿಯೋ ಮಾಡಾಕ್ಬೇಕು, ನಾವು ಫೇಮಸ್ ಆಗ್ಬೇಕು, ಪ್ಲಸ್ ಇಲ್ಲ ಬೇರೆಯವ್ರು ಮಾಡಾಕಿರೋ ವಿಡಿಯೋಗಳಿಗೆ ನಾವು ಕಮೆಂಟ್ಸ್ ಹಾಕ್ಬೇಕು, ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡ್ಬೇಕು ಅನ್ನೋದ್ರಲ್ಲಿ ಜನ ಬ್ಯುಸಿ ಆಗ್ತಾ ಇದ್ದಾರೆ. ಅವರ ಫ್ಯೂಚರ್ ನ ಮರಿತಾ ಇದ್ದಾರೆ ಅಂತ ಎಚ್ಚರಿಸ್ತಾ ಇದೆ. ಎಚ್ಚೆತ್ಕೊಳ್ತಾ ಇಲ್ಲ. ಪೋಸ್ಟ್ಗಳು ನಿಮ್ಗೆ ಹೇಳುತ್ತೆ ಒಂದೊಂದಕ್ಕೂ ಉತ್ತರಾನ. ಮನೆಯಲ್ಲಿ ಮೊದಲು 4 ಜನ ಮಕ್ಳಿದ್ರೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಒಟ್ಟಿಗೆ ಆಟಗಳು ಆಡ್ತಾ ಇದ್ರು, ಕುತ್ಕೊಂಡು ಟಿವಿ ನೋಡ್ತಾ ಇದ್ರು, ಎಲ್ಲ ಫ್ಯಾಮಿಲಿ ಒಂದು ರೀತಿ ಎಂಜಾಯ್ ಮಾಡ್ತಾ ಇತ್ತು, ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಈಗ ಏನಾಗೋಗಿದೆ, ಎಲ್ಲ ಮೊಬೈಲ್. ಒಂದು ಮೊಬೈಲ್ ಇದ್ರೆ ಸಾಕು, ನೀನು ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ಮಕ್ಕಳು ಬೇಡ ಅಪ್ಪ ಅಮ್ಮನಿಗೆ ಅನ್ನೋ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಸ್ತಾ ಇದೆ. ಅವಾಯ್ಡ್ ಮಾಡಿ, ಆದಷ್ಟು ಯೂಸ್ ಮಾಡಿ, ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ ಅಂತ ಎಚ್ಚರಿಸ್ತಾ ಇದ್ದಾವೆ. ಎಚ್ಚೆತ್ಕೋಬೇಕು. ಈಗ ಮಕ್ಕಳಿಗೆ ಆಟ ಸಾಮಾನು ಕೊಡ್ತೀವಿ ಅಂದ್ರೆ ಬೇಡ ಅನ್ನತ್ತೆ. ಅದೇ ಒಂದು ಮೊಬೈಲ್ ಕೊಡಿ, ಮೊಬೈಲ್ ಕುತ್ಕೊಂಡು ನೋಡುತ್ತೆ. ಮೊದಲು ಮಕ್ಕಳು ಆಟ ಆಡೋದಕ್ಕೆ ಹೋಗ್ತಾ ಇದ್ರು, ಈಗ ಮಕ್ಕಳು ಆಟ ಆಡೋದನ್ನ ಮರಿತಾ ಇದ್ದಾರೆ. ಟೋಟಲ್ ಆಗಿ ಮೊಬೈಲ್ ಅಲ್ಲಿ ಮುಳುಗೋಗಿದ್ದಾರೆ. ರೀಲ್ಸ್ ಮಾಡೋದಾಗ್ಬೋದು, ಇಲ್ಲ ರೀಲ್ಸ್ ನೋಡೋದಾಗ್ಬೋದು, ಅಂತ ಸಿಚುಯೇಷನ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಮನೆಯಲ್ಲೂ ಕೂಡ ಅಂತ ತಿಳಿಸುತ್ತೆ. ಇನ್ನ ನೆಕ್ಸ್ಟ್, ಹುಟ್ಟೋ ಮಕ್ಕಳಿಂದ ಕೂಡ ಮೊಬೈಲ್ ನೋಡೋದು ಪ್ರಾಕ್ಟೀಸ್ ಆಗ್ತಾ ಇದೆ. ಫ್ಯಾಮಿಲಿ ಪೇರೆಂಟ್ಸ್ ಅವರ ಫ್ರೀಡಮ್ಗೋಸ್ಕರ, ಫ್ರೀ ಟೈಮ್ಗೋಸ್ಕರ ಮಕ್ಳ ಕೈಲಿಗೆ ಮೊಬೈಲ್ ಕೊಟ್ಟು ಕುತ್ಕೊಳ್ತಾ ಇದೀವಿ. ಮಕ್ಕಳನ್ನ ಪಂಜರದ ಗಿಳಿ ಮಾಡ್ತಾ ಇದೀವಿ. ಆಚೆ ಹೋಗಿ ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಎಚ್ಚರಿಸ್ತಾ ಇದ್ದಾರೆ. ಕಾಕೊಳ್ಳಿ. ಒಟ್ನಲ್ಲಿ ಓವರ್ ಆಲ್ ಆಗಿ ನಾವು ಯಾರನ್ನ ಹಾಳು ಮಾಡ್ತಾ ಇದೀವಿ, ನಮ್ಮ ಫ್ಯೂಚರ್ ಪ್ಲಾನಿಂಗ್ ಏನಿದ್ರು, ಮಕ್ಳೇನಿದ್ರು ದೇಶನ ಬೆಳೆಸ್ತಾರೆ, ಇಲ್ಲೋ ನಮ್ಮನ್ನ ಕಾಯ್ತಾರೆ ಅನ್ಕೊಂಡಿರೋ ಮಕ್ಕಳನ್ನ ಇವತ್ತು ಪಂಜರದ ಗಿಳಿಗಳಾಗಿ ಮಾಡ್ತಾ ಇದೀವಿ. ಮಕ್ಕಳಿಗೆ ಮೊಬೈಲ್ ಒಂದಿದ್ರೆ ಸಾಕು, ಜನರಲ್ ನಾಲೆಡ್ಜು ಬೇಡ, ಏನು ಬೇಡ, ರೀಲ್ಸ್, ಟ್ರೋಲ್ಸ್, ಕಾಮಿಡಿ, ಎಂಟರ್ಟೈನ್ಮೆಂಟ್, ಇಷ್ಟರಲ್ಲಿ ಮುಳುಗೋಗ್ತಾ ಇದೆ ಪ್ರಪಂಚ ಅಂತ ಎಚ್ಚರಿಸ್ತಾ ಇದೆ. ಇದಷ್ಟೇ ಅಲ್ಲ, ಮೊಬೈಲ್ಗಳಿಂದ ಬಿರುಕುಗಳು ಜಾಸ್ತಿ ಆಗಿದೆ. ಎಕ್ಸಾಂಪಲ್ ಡೈವರ್ಸ್ ಕೇಸ್ಗಳಾಗ್ಬೋದು, ಫ್ಯಾಮಿಲಿ ಬ್ರೇಕಪ್ ಕೇಸ್ಗಳಾಗ್ಬೋದು, ಇದೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವ್ದ್ರಿಂದ? ಈ ಮೊಬೈಲ್ಗಳಿಂದ. ಒಬ್ರು ವಿಷಯಗಳನ್ನ ಇನ್ನೊಬ್ರಿಗೆ ಶೇರ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಒಬ್ರು ಫೀಲಿಂಗ್ಸ್ ನ ಇನ್ನೊಬ್ರಿಗೆ ಶೇರ್ ಮಾಡ್ಕೊಳ್ಳೋ ಟೈಮ್ ಸಿಗ್ತಾ ಇಲ್ಲ ಅಲ್ಲ, ನಾವು ಮಾಡ್ಕೊಳ್ತಾ ಇಲ್ಲ. ಕಾರಣ ನಾವು ಮೊಬೈಲ್ ಅಲ್ಲಿ ಬ್ಯುಸಿ ಆಗಿದ್ದೀವಿ. ಅಪ್ಪ ಅಮ್ಮನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹೆಂಡತಿ ಮಕ್ಕಳ ಜೊತೆ ಮಾತಾಡೋದಕ್ಕೂ ಟೈಮ್ ಇರಲ್ಲ. ಕಾರಣ ಮೊಬೈಲ್ ಅಲ್ಲಿ ಬ್ಯುಸಿ ಆಗಿದ್ದೀವಿ. ಇದಿಷ್ಟೇ ಅಲ್ಲ, ಒಂದು ಲೈಕ್ ಬರುತ್ತೆ ಅಂದ್ರೆ ಬೇಕಾದ್ರೆ 1 ಲೀಟರ್ ಬ್ಲಡ್ ಕೊಟ್ಬಿಡ್ತೀವಿ ಅಂತ ತಿಳಿಸುತ್ತೆ. ಈ ವಿಡಿಯೋದಲ್ಲಿ ಲೈಕ್ಗೋಸ್ಕರ, ಒಂದು ವ್ಯೂಸ್ಗೋಸ್ಕರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ನಾವು ಮೊಬೈಲ್ ವ್ಯಸನಿಗಳಾಗಿ ಬದುಕ್ತಾ ಇದೀವಿ ಪ್ರಪಂಚದಲ್ಲಿ. ಈ ವ್ಯಸನ ಅನ್ನೋದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ನಮ್ಮ ಸುತ್ತ ಕೆಟ್ಟ ನೆಗೆಟಿವ್ ಶಕ್ತಿಗಳು ನಮ್ಮನ್ನ ಆಕ್ರಮಿಸ್ಕೊಳ್ತಾ ಇದೆ ಇದರಿಂದ. ಅಂದ್ರೆ ನಾವು ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋದು ಕಡಿಮೆ ಮಾಡ್ತಾ ಇದ್ದೀವಿ. ಕೆಟ್ಟ ವಿಷಯಗಳು, ಬೇಡದೇ ಇರುವಂತ ವಿಷಯಗಳನ್ನ ನಮ್ಮ ತಲೆನಲ್ಲಿ ತುಂಬಿಕೊಳ್ತಾ ಇದೀವಿ, ಮಕ್ಕಳ ತಲೆನಲ್ಲಿ ತುಂಬ್ತಾ ಇದ್ದೀವಿ. ಈ ರೀತಿ ಮಾಡ್ಬೋದೇನೋ, ಹಿಂಗ್ ಮಾಡ್ಬೇಕೇನೋ, ಅಡ್ವರ್ಟೈಸ್ಮೆಂಟ್ಗಳ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ತಲೆಗೆ ತುಂಬಿಕೊಳ್ತಾ ಇರೋದೆಲ್ಲ ಬೇಡದೇ ಇರೋ ವಿಷಯಗಳು, ಸಾಮಾಜಿಕ ವಿಷಯಗಳು ಬಿಡ್ತಾ ಇದ್ದೀವಿ.
ಅಗ್ರಿಕಲ್ಚರಲ್ ಬಿಡ್ತಾ ಇದ್ದೀವಿ, ವ್ಯವಸಾಯ ಮಾಡೋದನ್ನ ಮರಿತಾ ಇದ್ದೀವಿ, ಇನ್ನ ಅಭಿವೃದ್ಧಿ ಅಂದ್ರೆ ಹೊಸ ಹೊಸ ವಿಷಯಗಳನ್ನ ಕಂಡುಹಿಡಿಯೋದನ್ನ ಮರಿತಾ ಇದ್ದೀವಿ. ಕಾರಣ ಮೊಬೈಲ್ ಅನ್ನೋ ಒಂದು ವಿಷಯ ನಮ್ಮನ್ನ ನೆಗೆಟಿವಿಟಿ ಅಂದ್ರೆ ಕತ್ಲೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಎಚ್ಚರಿಸ್ತಾ ಇದ್ದಾರೆ, ಎಚ್ಚೆತ್ಕೊಳ್ತಾ ಇಲ್ಲ. ಈವನ್ ಒಂದು ಮೆಟ್ರೋದಲ್ಲಿ ಹೋಗ್ತಾ ಇರ್ತೀವೋ ಇಲ್ಲ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀವೋ, ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು, ಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡೋದಕ್ಕೂ ಹೋಗೋದಿಲ್ಲ. ಈಗ ಈ ರೋಬೋಟ್ಸ್ಗಳು ನಮ್ಮ ಬುಕ್ಗಳನ್ನ, ಪುರಾಣಗಳನ್ನ, ಹಿಸ್ಟ್ರಿನ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ನಾವು ಮೊಬೈಲ್ ಅಲ್ಲಿ ಮುಳುಗೋಗಿದ್ದೀವಿ ಅಂತ ಎಚ್ಚರಿಸ್ತಾ ಇದ್ದಾವೆ. ಬಟ್ ಆದ್ರೆ ನಾವು ಎಚ್ಚೆತ್ಕೊಳ್ಳಲ್ಲ. ಏಕೆಂದ್ರೆ ಮೊಬೈಲ್ ಅನ್ನೋದು ಆ ಮಟ್ಟಕ್ಕೆ ಇಂಪ್ರೆಸಿವ್ ಆಗಿದೆ. ಇನ್ನ ಸತ್ತೋದ್ರು ಜನ ಲೈಕ್ಸ್ ಬೇಕು, ವ್ಯೂಸ್ ಬೇಕು. ಯಾರಾದ್ರೂ ಸತ್ತಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಇಂಥವ್ರು ಸತ್ತೋಗಿದ್ದಾರೆ ಇವತ್ತು ಅಂತ ವಿಡಿಯೋ ಮಾಡಿ ಹಾಕೋದು, ಫೋಟೋ ತೆಗೆದು ಹಾಕೋದು, ಅದರಿಂದ ನಮಗ್ 1000 ಲೈಕ್ಸ್ ಬಂತು, 2000 ಲೈಕ್ಸ್ ಬಂತು ಅಂತ ಶೇರ್ ಮಾಡೋದು. ಕೊನೆಗೆ ಸತ್ತಿರೋ ಡೆಡ್ ಬಾಡಿ ಗೋರಿಗಳ ಮೇಲೂ ಲೈಕ್ಸ್ ಮೇಲೆ ನಿಂತಿರುತ್ತೇನೋ ಆ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಮೊಬೈಲ್ ಅಡಿಕ್ಷನ್ ಅನ್ನೋದು ಅಂತ ಎಚ್ಚರಿಸ್ತಾ ಇದ್ದೇವೆ. ಮಕ್ಕಳು ಆಟ ಆಡೋದಕ್ಕೆ ಗ್ರೌಂಡ್ ಅಲ್ಲಿ ಯಾರು ಸಿಗ್ತಾ ಇಲ್ಲ, ಎಲ್ಲಾ ಕೂಡ ಮೊಬೈಲ್ ಅಲ್ಲಿ ಬ್ಯುಸಿ ಆಗಿದ್ದೀವಿ. ಪೇರೆಂಟ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಎಲ್ಲಾ ಕೂಡ ಮೊಬೈಲ್ ಅಲ್ಲಿ ಬ್ಯುಸಿ ಆಗಿದ್ದೀವಿ. ಇದು ಪ್ರಪಂಚ ಆಗಿರೋದು. ಅಂದ್ರೆ ಪ್ರಪಂಚ ಯಾರನ್ನ ಸೃಷ್ಟಿ ಮಾಡ್ತಾ ಇದೆ? ಒಳ್ಳೆ ಸ್ಟೂಡೆಂಟ್ಸ್ ನ, ಒಳ್ಳೆ ಫ್ಯೂಚರ್ ಬೇಕಾಗಿರುವಂತ ಭವ್ಯ ಪ್ರಜೆಗಳನ್ನಂತೂ ಅಲ್ಲ, ಎಲ್ಲರನ್ನೂ ಕೂಡ ಕತ್ತೆಗಳ ರೀತಿ, ಬುದ್ಧಿ ಇಲ್ಲದೆ ಇರೋ ರೀತಿ, ಅಂದ್ರೆ ಟೋಟಲ್ ಆಗಿ ರೀಲ್ಸು, ಟ್ರೋಲ್ಸು ಇದರಲ್ಲಿ ಮುಳುಗೋಗೋ ರೀತಿ ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ. ಒಂದ್ಸಲ ಎಚ್ಚೆತ್ಕೊಳ್ಳಿ, ಯೋಚನೆ ಮಾಡಿ. ನಾವು ಮಕ್ಳಿಗೆ ಮೊಬೈಲ್ ಕೊಡ್ತಾ ಇದೀವಿ, ಮೊಬೈಲ್ ಫೀಡಿಂಗ್ ಬಾಟ್ಲ್ ಆಗಿ ವರ್ಕ್ ಆಗ್ತಾ ಇದೆ. ಇವತ್ತು ಮಕ್ಳಿಗೆ ಮೊಬೈಲ್ ಟೈಮ್ ಪಾಸ್ ಕೊಡ್ತಾ ಇದೆ, ಮಕ್ಳು ಮೊಬೈಲ್ ಬಿಟ್ಟು ಅನ್ನ ತಿನ್ನೋದಿಲ್ಲ. ಮೊದಲು ತಂದೆ ತಾಯಂದ್ರು ಆಚೆ ಕರ್ಕೊಂಡು ಹೋಗಿ ಚಂದಮಾಮ ತೋರಿಸಿ ಅನ್ನ ತಿನ್ಸೋರು. ಇವತ್ತೇನಾಗಿದೆ, ಮೊಬೈಲ್ ಕೊಟ್ರೆ ಸಾಕು, ಅಲ್ಲೇ ಚಂದಮಾಮನಾದ್ರೂ ನೋಡ್ಕೊ, ಯಾವ ಮಾಮನಾದ್ರೂ ನೋಡ್ಕೊ, ಅನ್ನ ತಿಂದು ಆರಾಮ ಮಲ್ಕೊ, ನಾವು ಮೊಬೈಲ್ ನೋಡಿ ಮಲ್ಕೊಳ್ತೀವಿ ಅನ್ನೋ ಪರಿಸ್ಥಿತಿಗೆ ತಂದ್ಕೊಂಡ್ಬಿಟ್ಟಿದೀವಿ ನಮ್ಮ ಸುತ್ತಮುತ್ತ ವ್ಯವಸ್ಥೆಯನ್ನ. ಇದು ವ್ಯವಸ್ಥೆ ಪ್ರಾಬ್ಲಮ ಇಲ್ಲ ನಾವು ಮಾಡ್ಕೊಂಡಿರೋದ? ನಮ್ಮ ಅಡಿಕ್ಷನ್, ಅದನ್ನೇ ಹೇಳಿದ್ದು ವ್ಯಸನ ಅಂತ ಹೇಳಿದ್ದು. ಕುಡಿತಕ್ಕಿಂತ ಕೆಟ್ಟದು ತಂಬಾಕು, ಡ್ರಗ್ಸ್ಗಿಂತ ಕೆಟ್ಟದು ಈ ವ್ಯಸನ. ಅದು ಅಪರೂಪಕ್ಕೆ ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಕಟ್ಟಾಕ್ಬಿಟ್ರೆ ಬಿಟ್ಬಿಡ್ತಾರೇನೋ, ಆದ್ರೆ ಇದನ್ನ ಬಿಡೋದಕ್ಕೆ ಆಗ್ತಾ ಇಲ್ಲ ಜನಕ್ಕೆ. ಇದಿಲ್ಲ ಅಂದ್ರೆ ಬದುಕೋದಕ್ಕೆ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ದಿನದಲ್ಲಿ ಕಡಿಮೆ ಅಂದ್ರೆ ಒಂದು 8 ಅವರ್ ಮೊಬೈಲ್ ನೋಡ್ಲಿಲ್ಲ ಅಂದ್ರೆ ನಾವು ಸತ್ತೇ ಹೋಗ್ತೀವಿ ಅನ್ನೋ ಅಂತ ಎಷ್ಟೋ ಜನ ಫೀಲ್ ಮಾಡ್ತಾ ಇದ್ದಾರೆ. ಮುಂದೆ ಒಂದು ದಿನ ಜನ ಸಾಯ್ತಾರೆ ಮೊಬೈಲ್ ಇಲ್ಲದೆ, ನೆಟ್ವರ್ಕ್ ಇಲ್ಲದೆ ಅನ್ನೋದನ್ನ ಎಚ್ಚರಿಸ್ತಾ ಇದೆ. ಇದು ಅಂತ ಅಲ್ಲ, ಎಷ್ಟೋ ಪೋಸ್ಟ್ಗಳು ನಮ್ಗೆ ತಿಳಿಸ್ತಾ ಇದ್ದಾವೆ. ನಮ್ಮ ಬ್ಲಡ್, ರಕ್ತ ಮೊಬೈಲ್ಗೆ ಒಂದು ಫ್ಯೂಯಲ್ ತರ ವರ್ಕ್ ಆಗ್ತದೆ. ನಾವು ಅದನ್ನ ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಳ್ತಾ ಇದೀವಿ, ಡ್ರಗ್ಸ್ ತರ ತಗೊಳ್ತಾ ಇದೀವಿ. ಅದಿಲ್ಲ ಅಂದ್ರೆ ನಾವು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ತಂದ್ಕೊಂಡಿದೀವಿ. ಇದನ್ನೇ WHO ಎಚ್ಚರಿಸಿದ್ದು. ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದು, ದಿನದಲ್ಲಿ 5 ರಿಂದ 6 ಗಂಟೆ ಟೈಮ್ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿ ಎಲ್ಲಾಗುತ್ತೆ, ದೇಶ ಎಲ್ಲಿ ಮುಂದಕ್ಕೆ ಹೋಗುತ್ತೆ, ಸಮಾಜ ಏನ್ ಬದಲಾಗುತ್ತೆ, ಯಾರಿಗೂ ಏನು ಬೇಕಾಗಿಲ್ಲ, ಶಾಸನ ಏನಾಗ್ತಾ ಇದೆ ಬೇಕಾಗಿಲ್ಲ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಬೇಕಾಗಿಲ್ಲ, ಏನು ಬದಲಾವಣೆ ಆಗ್ಬೇಕು, ನಾವೇನ್ ಮಾಡ್ಬೇಕು ಸೊಸೈಟಿಗೋಸ್ಕರ ಅನ್ನೋದು ಜನಕ್ಕೆ ಬೇಕಾಗಿಲ್ಲ. ಮೊಬೈಲ್ ಒಂದಿದ್ರೆ ಸಾಕು, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ಎಷ್ಟಾದ್ರೂ ಸಾಲ ಮಾಡ್ಕೊಳ್ಳಿ, ನಮಗೇನು, ದಿನಕ್ಕೆ ಕಂಪ್ಲೀಟ್ ಆಗಿ 8 ಅವರ್ ಇಂಟರ್ನೆಟ್ ವರ್ಕ್ ಆಗ್ತಾ ಇರ್ಬೇಕಷ್ಟೇ. ಅದೊಂದಿದ್ರೆ ಸಾಕು, ಊಟ ಒಂದು ಕೊಟ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಮ್ಮನ್ನ ವ್ಯವಸ್ಥೆ ತಂದಿಟ್ಟಿದೆ. ಜೊತೆಗೆ ಮೊಬೈಲ್ ವ್ಯಸನಿಗಳಾಗಿ ಬದುಕ್ತಾ ಇದೀವಿ. ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಪ್ರಯತ್ನ ಮಾಡಿ, ಒಂದೇ ಸಲ ಅಂತೂ ಆಗೋದಿಲ್ಲ. ಆ ವ್ಯಸನಗಳನ್ನ ಬಿಡಿಸ್ಬೇಕು ಅಂದ್ರೆ ತಿಂಗಳಾನ್ಗಟ್ಲೆ ಕಷ್ಟಪಡ್ಬೇಕು, ಇದನ್ನ ಬಿಡಬೇಕು ಅಂದ್ರೆ ವರ್ಷಾನ್ಗಟ್ಲೆ ಕಷ್ಟಪಡ್ಬೇಕೇನೋ. ಅಕ್ಕಪಕ್ಕ ಯಾರಾದ್ರೂ ಮೊಬೈಲ್ ನೋಡ್ತಿದ್ರೆ ಏನು ಅಂತ ಹೋಗಿ ನೋಡೋ ಕ್ಯೂರಿಯಾಸಿಟಿ ಇರುತ್ತೆ, ಅವಾಯ್ಡ್ ಮಾಡಿ. ಆದಷ್ಟು ದಿನದಲ್ಲಿ ಏನ್ ನೋಡ್ತಾ ಇದ್ರೆ 50% ಆದ್ರೂ ರಿಡ್ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮುಂದೆ ಇದರಿಂದ ನಮ್ಮ ಅಂತ್ಯನ ನಾವೇ ಕಂಡ್ಕೊಳ್ತೀವಿ. 108 ಕಾಯಿಲೆಗಳು ಬರ್ತಾ ಇದೆ. ಜೊತೆಗೆ ಮೇಜರ್ ಆಗಿ ಹೇಳ್ತಾ ಇರೋದು, ಮುಂದೆ ಒಂದು ದಿನ ಮೊಬೈಲ್ ಇಲ್ಲ ಅಂದ್ರೆ ನಾನು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಮೈಂಡ್ ಸೆಟ್ನ ಎಷ್ಟೋ ಮಕ್ಕಳಲ್ಲಿ ತಂದಿಟ್ಟಿದೆ ಇವತ್ತಿನ ಈ ವ್ಯಸನ ಅನ್ನೋದು. ಎಚ್ಚೆತ್ಕೊಳ್ಳಿ, ಇಲ್ಲ ಮುಂದೆ ಮಕ್ಕಳನ್ನ ನಾವೇ ಕಳ್ಕೊಳ್ತೀವಿ. ಈ ತರದ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಚ್ಚೆತ್ಕೊಳ್ಳಿ. ನಾ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.